ಭವಾನಿ ರೇವಣ್ಣ ಅಥವಾ ಎಚ್.ಕೆ. ಮಹೇಶ್ಗೆ ಟಿಕೆಟ್ ಬೇಕು ಅಂತ ಒತ್ತಡವನ್ನ ಹೇರಲಾಗಿದೆ. ಹಾಸನದಿಂದ ಬೆಂಗಳೂರಿಗೆ ಹೊರಟಿದ್ದಾರೆ ರೇವಣ್ಣ ಬೆಂಬಲಿಗರು. ದೇವೇಗೌಡರನ್ನ ಭೇಟಿ ಮಾಡಿ ಒತ್ತಡ ಹೇರಲು ತಂತ್ರವನ್ನ ರೂಪಿಸಿದ್ದಾರೆ. ರೇವಣ್ಣ ಸೂಚಿಸಿದವರಿಗೆ ಟಿಕೆಟ್ ನೀಡಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿಗೆ ಸಡ್ಡು ಹೊಡೆದ್ರ ರೇವಣ್ಣ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ. ಸ್ವರೂಪ್ಗೆ ಟಿಕೆಟ್ ಕೊಡಲು ಮತ್ತೊಂದು ಕಡೆ ರೇವಣ್ಣ ಬಿಡ್ತಾ ಇಲ್ಲ, ಒಪ್ಪಿಗೆಯನ್ನ ಸೂಚಿಸ್ತಾ ಇಲ್ಲ. ಮತ್ತಷ್ಟು ಗೊಂದಲಗೂಡಾದ ಹಾಸನ ಜೆಡಿಎಸ್ ಟಿಕೆಟ್ ಹಂಚಿಕೆ ವಿಚಾರ. ಹಿಂದೆ ಪಟ್ಟಿ ರಿಲೀಸ್ ಮಾಡೋ ಸಾಧ್ಯತೆ ಇರೋದ್ರಿಂದ ಈ ಹೈ ಡ್ರಾಮಾಗಳು ನಡೀತಾ ಇದೆ. ಭವಾನಿ ರೇವಣ್ಣ ಅಥವಾ ಎಚ್.ಕೆ. ಮಹೇಶ್ಗೆ ಟಿಕೆಟ್ ಬೇಕು ಅಂತ ಒತ್ತಡವನ್ನ ಹೇರಲಾಗ್ತಾ ಇದೆ. ಹಾಸನದಿಂದ ಬೆಂಗಳೂರಿಗೆ ಇದೀಗ ರೇವಣ್ಣ ಬೆಂಬಲಿಗರು ಪ್ರಯಾಣವನ್ನ ಬೆಳೆಸಿದ್ದಾರೆ. ದೇವೇಗೌಡರನ್ನ ಭೇಟಿ ಮಾಡಿ ಈ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಿ ಒತ್ತಡವನ್ನ ಹೇರೋದಕ್ಕೆ ತಂತ್ರವನ್ನ ರೂಪಿಸಲಾಗ್ತಾ ಇದೆ. ಮತ್ತಷ್ಟು ಗೊಂದಲದ ಗೂಡಾದ ಹಾಸನ ಜೆಡಿಎಸ್ ಟಿಕೆಟ್ ಹಂಚಿಕೆ ವಿಚಾರ. ಹಿಂದೆ ಪಟ್ಟಿ ರಿಲೀಸ್ ಆಗುವಂತಹ ಸಾಧ್ಯತೆ ಇರೋದ್ರಿಂದ ಈ ಹೈ ಡ್ರಾಮಾಗಳು ನಡೀತಾ ಇದೆ. ರೇವಣ್ಣ ಸೂಚಿಸಿದವರಿಗೆ ಟಿಕೆಟ್ ಕೊಡಬೇಕು ಅಂತ ರೇವಣ್ಣ ಬೆಂಬಲಿಗರು ಆಗ್ರಹಿಸ್ತಾ ಇದ್ದಾರೆ. ಎಚ್.ಡಿ. ಕುಮಾರಸ್ವಾಮಿಗೆ ಸಡ್ಡು ಹೊಡೆದಿದ್ದಾರೆ ರೇವಣ್ಣ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸ್ವರೂಪ್ಗೆ ಟಿಕೆಟ್ ಕೊಡಲು ರೇವಣ್ಣ ಒಪ್ಪಿಗೆಯನ್ನ ಕೊಡ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣಮೂರ್ತಿ, ಹಾಸನ ಜೆಡಿಎಸ್ ಟಿಕೆಟ್ ಗೊಂದಲ ಬಗೆಹರಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈಗ ರೇವಣ್ಣ ಬೆಂಬಲಿಗರು ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ದಾರೆ. ಈಗ ದೇವೇಗೌಡರನ್ನ ಭೇಟಿ ಮಾಡ್ತಾರಾ, ಏನೆಲ್ಲ ಮನವಿಯನ್ನ ಸಲ್ಲಿಸ್ತಾರೆ? ಈ ವಿಚಾರಕ್ಕೆ ದೇವೇಗೌಡರು ಹಸ್ತಕ್ಷೇಪ ಮಾಡ್ತಾರಾ, ಹೇಗೆ? ಹೌದು, ಖಂಡಿತವಾಗಿಯೂ ಚೈತ್ರ. ಮೊದಲಿನಿಂದಲೂ ಕೂಡ ಈ ವಿಚಾರ ಹಾಸನದಿಂದ ರೇವಣ್ಣನವರು ಪದೇ ಪದೇ ಎಚ್.ಡಿ. ದೇವೇಗೌಡರ ಮೇಲೆ ಒತ್ತಡವನ್ನು ಹಾಕಿರ್ತಕ್ಕಂಥದ್ದು. ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಏನು ಹಾಸನಕ್ಕೆ ಆಕಾಂಕ್ಷಿಗಳಿದ್ದಾರೆ, ಸ್ವರೂಪ್ ಅವರಿಗೆ ಟಿಕೆಟ್ ಕೊಡ್ತೀವಿ ಎಂಬಂತಹ ಹೇಳಿಕೆನ ಪದೇ ಪದೇ ಕೊಡ್ತಿರೋ ಬೆನ್ನಲ್ಲೇ ರೇವಣ್ಣನವರು ಹಾಸನಕ್ಕೆ ಸ್ಪರ್ಧೆ ಮಾಡ್ಲಿಕ್ಕೆ ಇಬ್ಬರು ಅಭ್ಯರ್ಥಿಗಳನ್ನ ಸೂಚಿಸಿದ್ರು. ಮೊದಲನೇದಾಗಿ ಕೆ.ಎಂ. ರಾಜೇಗೌಡರನ್ನ ಸೂಚಿಸಿ ಇವರು ಅಭ್ಯರ್ಥಿ ಆಗ್ತಾರೆ ಎಂಬಂತಹ ಚರ್ಚೆಗಳು ಹಾಸನಲ್ಲಿ ಏನು ಗ್ರಾಸ ಆಗಿತ್ತು. ಇದೀಗ ನಿನ್ನೆಯಿಂದ ಕೂಡ ಮತ್ತೊಂದು ಹೊಸ ಚರ್ಚೆ ಪ್ರಾರಂಭ ಆಗಿರ್ತಕ್ಕಂಥದ್ದು. ಹಾಸನದಲ್ಲಿ ಕಳೆದ ಬಾರಿ ಪರಾಜಿತ ಅಭ್ಯರ್ಥಿ ಆಗಿರ್ತಕ್ಕಂಥ ಕಾಂಗ್ರೆಸ್ ಇಂದ ಸ್ಪರ್ಧಿಸಿದಂತಹ ಎಚ್.ಕೆ. ಮಹೇಶ್ ಅವರನ್ನ ಸ್ಪರ್ಧೆ ಮಾಡ್ಲಿಕ್ಕೆ ಈಗ ರೇವಣ್ಣನವರು ಸೂಚಿಸಿದ್ದಾರೆ ಎಂಬಂತಹ ಮಾತುಗಳು ಹಾಸನದಲ್ಲಿ ಕೇಳಿ ಬರ್ತಿದೆ. ಇದೆಲ್ಲದರ ನಡುವೆ ಕೂಡ ಕುಮಾರಸ್ವಾಮಿ ಅವರು ಬೆಂಗಳೂರಿನಲ್ಲಿ ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು. ನಿನ್ನೆ ಹೇಳಿಕೆ ಕೊಟ್ಟಿದ್ದಂತಹ ಸಂದರ್ಭದಲ್ಲಿ ನಾಳೆ ಜೆಡಿಎಸ್ ನ 2ನೇ ಪಟ್ಟಿ ರಿಲೀಸ್ ಮಾಡ್ತೀವಿ ಎಂಬ ಹೇಳಿಕೆಯನ್ನ ಕುಮಾರಸ್ವಾಮಿ ಅವರು ಕೊಟ್ಟಿದ್ರು. ಈ ಬೆನ್ನಲ್ಲೇ ಇಂದು ರೇವಣ್ಣನವರ ಬೆಂಬಲಿಗರು ಮತ್ತು ಭವಾನಿ ರೇವಣ್ಣನವರ ಬೆಂಬಲಿಗರು ಹಾಸನದಿಂದ ಬೆಂಗಳೂರಿಗೆ ಸುಮಾರು 50ರಿಂದ 60 ಕಾರ್ಯಕರ್ತರು ದೇವೇಗೌಡರನ್ನ ಭೇಟಿ ಮಾಡ್ಲಿಕ್ಕೆ ಬೆಂಗಳೂರಿಗೆ ತೆರಳಿರ್ತಕ್ಕಂಥದ್ದು. ಈ ಎಲ್ಲಾ ಕಾರ್ಯಕರ್ತರು ಕೂಡ ಭವಾನಿ ರೇವಣ್ಣಗೆ ಟಿಕೆಟ್ ಕೊಡ್ಬೇಕು, ಇಲ್ಲದೆ ಇದ್ರೆ ರೇವಣ್ಣನವರು ಸೂಚಿಸುವಂತ ಯಾರು ಅಭ್ಯರ್ಥಿ ಇದ್ದಾರೆ ಅವರಿಗೆ ಟಿಕೆಟ್ ಕೊಡ್ಬೇಕು. ಯಾಕಂತಂದ್ರೆ ಹಾಸನದಲ್ಲಿ ಮಾಜಿ ಸಚಿವ ರೇವಣ್ಣನವರು ಸುಮಾರು 25-30 ವರ್ಷ ರಾಜಕಾರಣ ಮಾಡಿದ್ದಾರೆ, 25 ವರ್ಷ MLA ಆಗು ಕೂಡ ಕೆಲಸ ಮಾಡಿದ್ದಾರೆ. ಹಾಸನದ ಪ್ರತಿಯೊಂದು ವಿಚಾರದಲ್ಲೂ ಕೂಡ ರೇವಣ್ಣನವರೇ ತೀರ್ಮಾನವನ್ನು ತೆಗೆದುಕೊಟ್ಟಿದ್ರು. ಈಗಲೂ ಕೂಡ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ರೇವಣ್ಣನವರಿಗೆ ಬಿಡಬೇಕು. ಕುಮಾರಸ್ವಾಮಿ ಅವರು ಹಾಸನದಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ಕೂಡ ರೇವಣ್ಣನವರೇ ಅಂತಿಮವಾಗಿ ನಿರ್ಧಾರ ಮಾಡಬೇಕು ಎಂಬಂತಹ ಬೇಡಿಕೆನ ಇಟ್ಟು ಇಂದು ದೇವೇಗೌಡರನ್ನ ಕಾರ್ಯಕರ್ತರು ಭೇಟಿ ಆಗ್ತಿರ್ತಕ್ಕಂಥದ್ದು. ಚೈತ್ರ, ಓಕೆ, ಧನ್ಯವಾದಗಳು ಕೃಷ್ಣಮೂರ್ತಿ ತಮ್ಮೆಲ್ಲ ಮಾಹಿತಿ